ಎಲ್ಲರಿಗೂ ಶುಭೋದಯ. ನೀವು ಎಂದಾದರೂ ಗಮನಿಸಿದಿರೇನು? ನಿಮ್ಮ ಜೀವನದೊಳಗೆ ನೀವು ಬಹಳ ಮಹತ್ವ ನೀಡಿದ ವ್ಯಕ್ತಿಗಳೇ ಮುಂದೊಂದು ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆರಂಭದೊಳಗೆ ಹೀಗಿರೋದಿಲ್ಲ. ಎಲ್ಲ ಮಾತುಗಳಿಗೂ ಅವರಿಂದ ರಿಪ್ಲೈ, ಸದಾ ನಿಮ್ಮ ಬಗ್ಗೆ ಕಾಳಜಿ, ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುವಂಥ ತವಕ. ಆದರೆ ಸಾವಕಾಶವಾಗಿ ನೀವು ಅವರಿಗೆ ರೂಟೀನ್ ಆಗಿಬಿಡ್ತೀರಿ. ಮತ್ತು ಒಂದು ಮಾತು ಮಾತ್ರ ನೆನ್ಪಿಡ್ರಿ, ಈ ರೂಟೀನಿಗೆ ಯಾವುದೇ ಬೆಲೆ ಇರುವುದಿಲ್ಲ. ನಿಮ್ಮ ಇದ್ದು ಬಿದ್ದ ಕೆಲಸ ಎಲ್ಲ ಬಿಟ್ಟು ಅವರೊಂದಿಗಿನ ಮಾತುಗಳಿಗೆ ಮಹತ್ವ ಕೊಡ್ತಾ ಹೋಗ್ತೀರಿ. ನಿಮ್ಮ ಪರ್ಸ್ನಲ್ ಲೈಫ್ ಮರೆತು ಅವ್ರ ಬಗ್ಗೆ ಎಲ್ಲಿಲ್ಲದ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿರ್ತಾರೆ. ಆದರೆ ಸ್ವಲ್ಪ ದಿನದೊಳಗೆ ನಿಮಗೆ ಜೀವನದ ಕಟು ಸತ್ಯದ ಬಿಸಿ ಬಡಿಲಿಕ್ಕೆ ಶುರು ಆಗ್ತದೆ. ಈ ಮನುಷ್ಯ ನನಗೆ ಯಾವಾಗಲೂ ಸಿಕ್ಕೇ ಸಿಗ್ತಾನೆ ಬಿಡು ಅನ್ನೋ ಉದಾಸೀನದ ಭಾವ ಅವರ ತಲೆಯೊಳಗೆ ತುಂಬುತ್ತದೆ. ಅವರು ನಿಮ್ಮ ಇರುವನ್ನೇ ಮರೆತವರಂತೆ ವರ್ತಿಸ್ತಾರೆ. ನೀವು ಅವರ ಫೋನ್ ಕಾಲಿಗೆ ಕಾಯ್ತಾ ಇರ್ತೀರಿ, ಅವರಿಂದ ಯಾವುದೇ ಉತ್ತರ ಇಲ್ಲ. ಆಗ ನೀವು ಹೀಗ್ಯಾಕೆ, ನಂದೇನು ತಪ್ಪಿದೆ ಅಂತ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತೀರಿ. ಆದರೆ ಖರೆ ಹೇಳಬೇಕು ಅಂದರೆ, ಈ ಹಿಂದೆ ನೀವು ಅವಶ್ಯಕತೆಗಿಂತ ಹೆಚ್ಚು ಅವರ ಬಗ್ಗೆ ಕೇರ್ ಮಾಡಿರ್ತೀರಿ, ಅಗತ್ಯಕ್ಕಿಂತಲೂ ಹೆಚ್ಚು ಅವರಿಗೆ ಮಹತ್ವ ಕೊಟ್ಟಿರ್ತೀರಿ. ಆದರೆ ಈಗ ನೀವು ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ, ಕೊನೆ ಪಕ್ಷ ಇದ್ದಿರೋ ಸತ್ತಿರೋ ಅಂತ ವಿಚಾರಿಸೋ ಕನಿಷ್ಠ ಸೌಜನ್ಯವೂ ಅವರಲ್ಲಿ ಉಳಿಲಿಲ್ಲ ಅಂದರೆ ಅವರ ಸಲುವಾಗಿ ತಲೆ ಕೆಡಿಸ್ಕೊಳ್ಳೋದು ಮೂರ್ಖತನ ಅಲ್ಲೇನ್ರಿ? ಜೀವನದ ವಾಸ್ತವ ಏನಂದರೆ, ಸುಲಭವಾಗಿ ಪುಕ್ಕಟೆಯಾಗಿ ಸಿಕ್ಕ ಯಾವುದೇ ವಸ್ತುವಿಗೂ ಬೆಲೆ ಇರೋದಿಲ್ಲ. ಹಾಗಾಗಿ ಬದುಕಿನೊಳಗೆ ನಿಮ್ಮನ್ನು ನೀವು ಭಾಳ ಸಸ್ತಾ ಸೋವಿ ಸುಲಭಕ್ಕೆ ಸಿಗುವವರಾಗಿ ಎಂದಿಗೂ ಇರಬೇಡ್ರಿ. ನಿಮ್ಮನ್ನು ನೀವು ಈಸಿಲಿ ಅವೈಲೇಬಲ್ ಅನ್ನೋ ಹಾಗೆ ಇದ್ದರೆ ಆವಾಗ ಜನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಂಥ ಜನರ ನಡವಳಿಕೆ ಬಗ್ಗೆ ಏನನ್ನೂ ಮಾತಾಡದೆ ಅಂಥವರ ಜೀವನದಿಂದ ಸುಮ್ಮನೆ ಹೊರಟು ಹೋಗ್ಬಿಡ್ರಿ. ಇಂಥವರಿಂದ ದೂರ ಹೋಗೋದ್ರಿಂದ ಅವರನ್ನು ಕಳೆದುಕೊಂಡಂಥ ದುಃಖ ವಿಷಾದ ನಿಮ್ಮನ್ನು ಸ್ವಲ್ಪವೂ ಬಾಧಿಸೋದೇ ಇಲ್ಲ. ಬದಲಾಗಿ ಯಾರಿಗಾಗಿಯೋ ಎಲ್ಲೋ ಕಳೆದು ಹೋದ ನೀವು ಮళ్ళీ ನಿಮಗೆ ಸಿಕ್ಕ ಸುಖ ಸಂತೋಷ ಎಲ್ಲ ನಿಮ್ಮ ಒಡಿಯೊಳಗೆ ಬಂದು ಬೀಳ್ತವೆ. ಸ್ನೇಹಿತರೆ, ಯಾರು ಏನೇ ಹೇಳಲಿ, ಜೀವನದೊಳಗೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದು ಮಾನಸಿಕ ಶಾಂತಿ. ನಿಮ್ಮನ್ನು ಭೇಟಿಯಾಗುವವರನ್ನು ಆಗಾಗ ಭೇಟಿಯಾಗ್ತಾ ಇರ್ರಿ. ನಿಮಗೆ ಫೋನ್ ಮಾಡುವವರಿಗೆ ಫೋನ್ ಮಾಡ್ತಾ ಇರ್ರಿ. ನಿಮ್ಮ ಬೆಂಬಲಕ್ಕೆ ಇರುವವ್ರನ್ನ ಸದಾ ಬೆಂಬಲಿಸಿ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುವವ್ರನ್ನ ಮೊದಲು ನಿರ್ಲಕ್ಷಿಸಿ. ಹಾಗಾಗಿ ಯಾರ ಮೇಲೂ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಅವ್ರು ಮಾಡಿದ್ದು ಅವ್ರಿಗೆ ಸರಿ, ನಾನು ಮಾಡಿದ್ದು ನನಗೆ ಸರಿ ಅಂತ ನಡೆದ್ರೆ ಯಾವ ಸಮಸ್ಯೆಯೂ ಇರಲಾರ್ದು. ನೀರ ಮೇಲಿನ ಕಮಲ ಪತ್ರದ ಹಾಗೆ ಯಾರಿಗೂ ಅಂಟಿಕೊಳ್ಳದೆ ಆರಾಮಾಗಿದ್ದರಾಯಿತು ಅಷ್ಟೇ. ಅದು ಅಲ್ಲದೆ ಸಂಬಂಧಗಳಿಗೂ ಕೂಡ ನಿರ್ದಿಷ್ಟ ಆಯುಷ್ಯ ಅನ್ನೋದಿರ್ತದೆ. ಕೆಲವು ಸಾಯುವವರೆಗೆ ನಡೆದರೆ ಇನ್ನು ಕೆಲವು ಸಂಬಂಧ ಜೀವಂತ ಇರುವಾಗಲೇ ಸತ್ತು ಮಣ್ಣು ಮುಕ್ತವೆ. ಯಾವುದೇ ಸಂಬಂಧದ ಆಯುಷ್ಯ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ತಿಂಗಳು, 6 ತಿಂಗಳು, ವರ್ಷ, ವ್ಯಕ್ತಿ ಬದುಕಿರೋ ತನಕನೂ ಇರ್ಬೋದು. ಕೆಲವು ಸಲ ವ್ಯಕ್ತಿ ಸತ್ತ ನಂತರವೂ ಕೂಡ ಸಂಬಂಧದ ನೆನಪುಗಳು ಗಾಢವಾಗಿ ಅಂಟಿಕೊಂಡಿರ್ಬೋದು. ಹೀಗೆ ಸಂಬಂಧದ ಆಯುಷ್ಯ ಮುಗಿದಾಗ ಅದರ ಋಣ ಅಷ್ಟೇ ಅಂತ ತಿಳಿದು ಮುಂದಕ್ಕೆ ಹೆಜ್ಜೆ ಹಾಕುವುದು ಒಳ್ಳೆಯದು. ಈ ಹಿನ್ನೆಲೆಯೊಳಗೆ ಯಾರೊಂದಿಗಾದರೂ ಸಂಬಂಧ ಉಳಿಸಿಕೊಳ್ಳಲು ಜಗಳ ಯಾತಕ್ಕೆ, ಯಾರೊಂದಿಗಾದರೂ ಸಂಬಂಧ ಉಳಿಸಿಕೊಳ್ಳಲು ಜಗಳ ಯಾತಕ್ಕೆ ಮತ್ತು ಸಂಬಂಧ ಬೇಡವೇ ಬೇಡ ಎಂದಾದರೆ ಜಗಳ ಯಾತಕ್ಕೆ ಎಂಬ ನುಡಿಗಳು ಅತ್ಯಂತ ಮಾರ್ಮಿಕವಾಗಿವೆ. ಸಂಬಂಧದ ಮಾಲೆ ಒಂದು ಸಲ ತುಂಡಾದರೆ ಮತ್ತೆ ಜೋಡಿಸಿದರೂ ಮಾಲೆ ಸಣ್ಣದಾಗ್ತದೆ. ಯಾಕೆಂದರೆ ಭಾವನೆಗಳ ಕೆಲವು ಮುತ್ತುಗಳು ಕೆಳಕ್ಕೆ ಬಿದ್ದು ಕಾಣೆಯಾಗಿರ್ತವೆ. ನಮ್ಮ ಆತ್ಮಗೌರವ ಭಾವನೆಗಳಿಗೆ ಬೆಲೆ ಕೊಡದ ಸಂಬಂಧಗಳಿಗೆ ಎಳ್ಳು ನೀರು ಬಿಟ್ಟು ಓಂ ಶಾಂತಿ ಹೇಳೋದೇ ಒಳ್ಳೆಯದು ಅಲ್ಲೇನ್ರಿ? ಸ್ನೇಹಿತರೆ, ಇದಕ್ಕೆ ನೀವೇನಂತೀರಿ?